ಕಾಲ್ ಪಿಕ್ ಮಾಡ್ತಾ ಇಲ್ಲ ಮೋದಿ. 4 ಸಲ ಮಾಡಿದ್ರು ಟ್ರಂಪ್ಗೆ ಶಾಕ್. ಭಾರತ ಅಮೆರಿಕ ನಿರ್ಣಾಯಕ ಘಟ್ಟ. ನಮಸ್ಕಾರ ಸ್ನೇಹಿತರೆ, ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ನಿಜಕ್ಕೂ ನಿರ್ಣಾಯಕ ಘಟ್ಟಕ್ಕೆ ಹೋಗ್ತಾ ಇದೆ. ಒಂದ್ ಕಡೆ ಭಾರತದ ಮೇಲೆ 50% ಟ್ಯಾರಿಫ್ ಹೇರಿ ಎರಡು ರಾಷ್ಟ್ರಗಳ ಸಂಬಂಧವನ್ನ ಟ್ರಂಪ್ ಕನಿಷ್ಠ ಮಟ್ಟಕ್ಕೆ ದೂಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏಷ್ಯಾದ 2 ಬಲಿಷ್ಠ ರಾಷ್ಟ್ರಗಳು ಅಮೆರಿಕವನ್ನ ಹೊರಗಿಟ್ಟು ಕೂಟ ಮಾಡಿಕೊಳ್ತಿದ್ದಾವೆ. ಇದರ ಮಧ್ಯೆ ಈಗ ಸ್ಫೋಟಕ ವರದಿ ಹೊರಗೆ ಬರ್ತಾ ಇದೆ. ವಿಶೇಷವಾಗಿ ಅಮೆರಿಕದ ಮಿತ್ರ ಜರ್ಮನಿಯ ಮೀಡಿಯಾಗಳಲ್ಲೇ ಇದು ಬಯಲಾಗ್ತಾ ಇದೆ. ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟ್ರಂಪ್ ಮಾಡಿದ 4 ಫೋನ್ ಕಾಲ್ಗಳನ್ನು ರಿಸೀವ್ ಮಾಡಿಲ್ಲ, ರೆಸ್ಪಾಂಡ್ ಮಾಡಿಲ್ಲ ಅಂತ, ಮಾತನಾಡೋಕೆ ನಿರಾಕರಿಸಿದ್ದಾರೆ ಅಂತ ವರದಿ ಪ್ರಕಟಿಸಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಟ್ರಂಪ್ಗೆ ಮುಜುಗರ ಉಂಟು ಮಾಡಿದೆ. ಆಹಾ, ಮೊದಲು ಎಂಥ ಸ್ನೇಹ, ಕಿತ್ತರೂ ಬಿಡದಂತಿದ್ದ ಸ್ನೇಹ. ಹೌಡಿ ಮೋಡಿ ಕಾರ್ಯಕ್ರಮದಲ್ಲಿ ಹೋಗಿ ಅಲ್ಲಿ ಪಾಲ್ಗೊಂಡು ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂದಿದ್ರು ನರೇಂದ್ರ ಮೋದಿ ಅವರು. ಟ್ರಂಪ್ ಇಲ್ಲಿಗೆ ಬಂದಿದ್ರು. ನಮಸ್ತೆ ಟ್ರಂಪ್ ಅನ್ನೋ ಕಾರ್ಯಕ್ರಮ ಅಹಮದಾಬಾದ್ನಲ್ಲಿ ಆಗಿತ್ತು. PM ನರೇಂದ್ರ ಮೋದಿ ಅವರಂತೂ ಮೈ ಡಿಯರ್ ಫ್ರೆಂಡ್ ದ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದು ಎಡವಿರೋದು ನಾವು ಎಡವಿರೋದಲ್ಲ, ಪ್ರೈಮ್ ಮಿನಿಸ್ಟರ್ ಹಾಗೆ ಹೇಳಿದ್ರು ಅವತ್ತು. ಬೇಕಂತ ಎಡವುದ್ರು ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ಟ್ರಂಪ್ ಮಾತಾಡಿದಾಗ ಸ್ಕ್ರಿಪ್ಟಲ್ಲಿ ವಿವೇಕಾನಂದ ಅಂತಿತ್ತು, ಸ್ವಾಮಿ ವಿವೇಕಾನಂದ ಅಂತ. ಟ್ರಂಪಿಗೆ ನಾಲ್ಗೆ ಹೊರಳಿಲ್ಲ ವಿವೇಕಾನಂದ ಹೇಳಲಿಕ್ಕೆ. ಸ್ವಾಮಿ ವಿವೇಕಾನಂದ ವಾಟ್ ಇಸ್ ದ್ಯಾಟ್ ಅಂತ ಹೇಳಿದರು. ಅದಕ್ಕೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ನೆಕ್ಸ್ಟ್ PM ಮಾತಾಡಬೇಕಾದ್ರೆ ಡೊನಾಲ್ಡ್ ಟ್ರಂಪ್ಗೆ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರ ಅಥವಾ ಬಾಯ್ತಪ್ಪ ಹೇಳಿದ್ರ ಗೊತ್ತಿಲ್ಲ, ಹಂಗೆ ಹೇಳಿದ್ರು, ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರು. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮಿಸ್ಟರ್ ಡೊನಾಲ್ಡ್ ಟ್ರಂಪ್. ಸೊ ಇಷ್ಟು ಓಕೆ, ಇದೊಂದು ಹಿನ್ನೆಲೆ ಆಯಿತು, ಅಷ್ಟು ಸ್ನೇಹ ಆಯಿತು ಇವ್ರದ್ದು ಅಂತ ಹೇಳಕ್ಕೆ. ಆದರೆ ಇವಾಗ ಹಿಂಗೆ ಏನಾಗಿದೆ ಸ್ನೇಹಿತರೆ, ಟ್ರಂಪ್ ಖುದ್ದು 4 ಸಲ ಕಾಲ್ ಮಾಡಿದ್ರು, ಮೋದಿ ಯಾಕೆ ಪಿಕ್ ಮಾಡಲಿಲ್ಲ? ಏನು ಮಾತಾಡೋದು ಈ ಮನುಷ್ಯನ ಹತ್ರ? ನಿಮಿಷಕ್ಕೊಂಥರ ಮಾತಾಡಿದ್ರು ವೇಸ್ಟ್ ಅಂತನಾ, ಅಥವಾ ಸಂಬಂಧ ಪೂರ್ತಿ ಹಾಳಾಗಿ ಹೋಯ್ತಾ? ಜಾಗತಿಕ ಮಾಧ್ಯಮಗಳು ಏನು ಚರ್ಚೆ ಮಾಡ್ತಿದ್ದಾರೆ ಎಲ್ಲವನ್ನ ನೋಡ್ತಾ ಹೋಗೋಣ. ಇದು ತುಂಬ ಇಂಪಾರ್ಟೆಂಟ್. ಕಡೆ ತನಕ ಗಮನ ಕೊಟ್ಟು ನೋಡಿ ಸ್ನೇಹಿತರೆ. ಕಾಲ್ ಪಿಕ್ ಮಾಡಲಿಲ್ಲ ಮೋದಿ, 4 ಸಲ ಮಾಡಿದ್ರು ಡೋಂಟ್ ಕೇರ್. ಸ್ನೇಹಿತರೆ, ಜರ್ಮನಿಯ ಪ್ರಖ್ಯಾತ ಮೀಡಿಯಾ ಇದು ಫ್ರಾಂಕ್ಫರ್ಟರ್ ಆಲ್ಗಮೈನ ಜೈತಾಂಗ್ ಅಂತ ಹೇಳಿ ಸ್ಫೋಟಕ ವರದಿಯನ್ನು ಪ್ರಕಟ ಮಾಡಿದೆ. ಈ ಪತ್ರಿಕೆ ಜರ್ಮನಿಯಲ್ಲಿ ಲೀಡಿಂಗ್ ನ್ಯೂಸ್ ಪೇಪರ್. ಸ್ವಲ್ಪ ಐತಿಹಾಸಿಕ ಹಿನ್ನೆಲೆ ಇದೆ. 1949ರಲ್ಲಿ ಶುರುವಾಗಿರೋದಿದು. ಜಗತ್ತಿನಾದ್ಯಂತ ಇವರು ಪ್ರತಿನಿಧಿಗಳನ್ನ ಹೊಂದಿದ್ದಾರೆ. ಭಾರತ ಅಮೆರಿಕ ಸಂಬಂಧದ ಬಗ್ಗೆ ಇತ್ತೀಚೆಗೆ ಆಗ್ತಿರೋ ಏರಿಳಿತದ ಬಗ್ಗೆ ಇವರು ತುಂಬಾ ಫಾಲೋ ಅಪ್ ಮಾಡ್ತಾ ಇದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಟ್ರಂಪ್ ಮತ್ತು ಮೋದಿಯವರ ನಡುವಿನ ಸಂಬಂಧದ ಬಗ್ಗೆ ಸುದ್ದಿ ಪ್ರಕಟಿಸಿದ್ದಾರೆ. ಟ್ರಂಪ್ ಕಾಲ್ ಮಾಡಿದ್ರು, ಮೋದಿ ಉತ್ತರ ಕೊಡಲಿಲ್ಲ ಅಂತ ಹೆಡ್ಲೈನ್ ಹಾಕಿರೋ ಪತ್ರಿಕೆಯ ಆ ಸ್ಕ್ರೀನ್ ಶಾಟ್ ಎಲ್ಲ ಕಡೆ ವೈರಲ್ ಆಗ್ತಿದೆ. ಇದು ಮೋದಿಯವರು ತಮ್ಮ ಮೈ ಡಿಯರ್ ಫ್ರೆಂಡ್ ಬಗ್ಗೆ ಕುಪಿತಗೊಂಡಿದ್ದಾರಾ ಅನ್ನೋ ಚರ್ಚೆ ಕಾರಣ ಆಗ್ತಾ ಇದೆ. ಇವ್ರು ಹಾಗೆ ಬರೆದಿದ್ದಾರೆ ಜರ್ಮನಿ ನ್ಯೂಸ್ ಪೇಪರ್ನವರು. ಅಮೆರಿಕದ ಒತ್ತಡಕ್ಕೆ ಭಾರತ ಮಣಿಯೋ ರೀತಿ ಕಾಣಿಸ್ತಾ ಇಲ್ಲ. ಕಂಪ್ಲೇಂಟ್ಸ್, ಥ್ರೆಟ್ಸ್ ಮತ್ತು ಪ್ರೆಷರ್ ಅಂದರೆ ದೂರುಗಳು, ಬೆದರಿಕೆಗಳು ಮತ್ತು ಒತ್ತಡಗಳು ಇದು ಯಾವುದೂ ಭಾರತದ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಮೋದಿ ಇಲ್ಲಿ ಅಪಮಾನಿತರಾಗಿರೋ ಥರ ಒಂದಷ್ಟು ಸೂಚನೆಗಳು ಕಾಣಿಸ್ತಾ ಇದೆ. ಮೋದಿಗೆ ಟ್ರಂಪ್ ಮೇಲೆ ಭ್ರಮ ನಿರಸನ ಆಗಿರೋ ಸೂಚನೆಗಳು ಕಾಣಿಸ್ತಾ ಇವೆ. ಪಾಕಿಸ್ತಾನದ ನಡುವಿನ ಕದನ ವಿರಾಮದ ಕುರಿತು ಟ್ರಂಪ್ ಮಾತುಗಳು ಮೋದಿ ಮನಸ್ಸಿಗೆ ಬೇಸರ ಉಂಟು ಮಾಡಿವೆ. ಟ್ರಂಪ್ ಪಾಕಿಸ್ತಾನದ ಕಡೆಗೆ ಒಲವನ್ನ ಹೊಂದಿರೋದು, ವ್ಯಾಪಾರದ ಅಸ್ತ್ರ ಬಿಟ್ಟು ನಾನೇ ಯುದ್ಧ ತಡೆದೆ ಅಂತ ಹೇಳಿರೋದು 2 ದೇಶಗಳ ಸಂಬಂಧದಲ್ಲಿ ನೆಗೆಟಿವ್ ಪರಿಣಾಮ ಉಂಟು ಮಾಡಿದೆ. ಟ್ರಂಪ್ರ ನಡೆಗೆ ಮೋದಿ ಬೇಸರಗೊಂಡಿದ್ದಾರೆ, ಸಿಟ್ಟಾಗಿದ್ದಾರೆ. ಇದೇ ಕಾರಣಕ್ಕೆ ಟ್ರಂಪ್ ರೀಸೆಂಟ್ಲಿ 4 ಸಲ ಕಾಲ್ ಮಾಡಿದ್ರು ಮೋದಿ ಕಾಲ್ ರೆಸ್ಪಾಂಡ್ ಮಾಡಿಲ್ಲ. ಟ್ರಂಪ್ ಆಡಳಿತದ ಎಲ್ಲ ನೆಗೋಷಿಯೇಷನ್ ಪ್ರಯತ್ನಗಳನ್ನು ಮೋದಿ ನಿರಾಕರಿಸಿದ್ದಾರೆ ಅಂತ ಆ ಪತ್ರಿಕೆ ಹೇಳಿದೆ. ಅಷ್ಟೇ ಅಲ್ಲ, ಮೋದಿಯವರ ಈ ನಿರಾಕರಣೆಯಿಂದ ಟ್ರಂಪ್ ಕೂಡ ಹತಾಶರಾಗಿದ್ದಾರೆ. ಟ್ರಂಪ್ ಭಾರತವನ್ನ ಪದೇ ಪದೇ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ರು. ಸತ್ತ ಆರ್ಥಿಕತೆ, ರಷ್ಯಾ ಭಾರತ ಇಬ್ಬರು ನಾಶವಾಗ್ತಾರೆ ಅಂತೆಲ್ಲ ಹೇಳಿದರು. ಭಾರತವನ್ನು ಪದೇ ಪದೇ ಕೆಣಕಿದ್ದಾರೆ. ಪಾಕಿಸ್ತಾನದಲ್ಲಿ ಆಯಿಲ್ ರಿಸರ್ವ್ಸ್ ಇದೆ ಅಂತ ಹೇಳಿ ಅದನ್ನು ಭಾರತಕ್ಕೂ ನೆಕ್ಸ್ಟ್ ಮಾರೋ ರೀತಿ ಪಾಕಿಸ್ತಾನವನ್ನು ನಾವು ಮೇಲಕ್ಕೆ ತಂದುಬಿಡ್ತೀವಿ ಅಂತ ಹೇಳಿ ಭಾರತಕ್ಕೆ ಮುಜುಗರ ಮಾಡಿದರು. ಈ ಬೆಳವಣಿಗೆಗಳು ಸಂಬಂಧವನ್ನು ಚೆನ್ನಾಗಿ ಮಾಡಲಿಲ್ಲ. ಪಾಕಿಸ್ತಾನದ ಆರ್ಮಿ ಚೀಫ್ಗೆ ವೈಟ್ ಹೌಸ್ನಲ್ಲಿ ಊಟ ಹಾಕಿದ್ದು ಟ್ರಂಪ್, ಅವರಿಗೆ ಆತಿಥ್ಯ ಕೊಟ್ಟಿದ್ದು ಭಾರತಕ್ಕೆ ಹಿಡಿಸಲಿಲ್ಲ. ಟ್ರಂಪ್ರ ಈ ನಡೆಯನ್ನು ಭಾರತೀಯರು ಪ್ರಚೋದನಕಾರಿ ಅಂತ ಹೇಳಿ ಭಾವಿಸಿದ್ದಾರೆ ಅಂತ ಪತ್ರಿಕೆ ಹೇಳಿದೆ. ಇಲ್ಲಿ ಈ 4 ಕಾಲ್ಸ್ ಯಾವಾಗ ಆಯಿತು ಅನ್ನೋ ಬಗ್ಗೆ ಡೇಟ್ ಮೆನ್ಷನ್ ಮಾಡಿಲ್ಲ. ಆದರೆ ಈ ಹಿಂದೆ ನಮ್ಮ ವಿದೇಶಾಂಗ ಸಚಿವ S ಜೈಶಂಕರ್ ಟ್ರಂಪ್ ಮೋದಿ ಮಾತುಕತೆ ಜೂನ್ 17ನೇ ತಾರೀಕೆ ಲಾಸ್ಟ್ ಅಂತ ಹೇಳಿದರು. ಕದನ ವಿರಾಮಕ್ಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರ ಅನ್ನೋ ಪ್ರಶ್ನೆ ಕೇಳಿದ್ದಕ್ಕೆ ಸದನದಲ್ಲೇ ಮಾತನಾಡಿದ್ದ ಜೈಶಂಕರ್, ಅಂಥದ್ದೇನೂ ಆಗಿಲ್ಲ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಉಗ್ರ ದಾಳಿ ಆದಾಗ ಟ್ರಂಪ್ ಮೋದಿಗೆ ಕಾಲ್ ಮಾಡಿದ್ರು.
ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಅಂತ ಹೇಳಿದ್ರು. ಅದಾದ್ಮೇಲೆ ಯಾವುದೇ ಮಾತುಕತೆ ಆಗಿಲ್ಲ. ಆಪರೇಷನ್ ಸಿಂಧೂರ್ ಆದ ಎಷ್ಟೋ ದಿನಗಳ ನಂತರ ಅಂದ್ರೆ ಜೂನ್ 17ನೇ ತಾರೀಕು ಮೋದಿ ಮತ್ತು ಟ್ರಂಪ್ ನಡುವೆ ನೇರ ಫೋನ್ ಕಾಲ್ ಆಯಿತು. ಅದು ಆಪರೇಷನ್ ಸಿಂಧೂರ್ ನಂತರದ ಮೊದಲ ಸಂಭಾಷಣೆ. ಅದರಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಕೊಡಲಾಯಿತು. ಜೊತೆಗೆ ನಿಮ್ದೇನು ಪಾತ್ರ ಇಲ್ಲ, ಅಮೆರಿಕದ ಪಾತ್ರ ಏನೂ ಇಲ್ಲ, ಈ ಕದನ ವಿರಾಮ ಪಾಕಿಸ್ತಾನ ನಮ್ಮ ಹತ್ರ ಕೇಳ್ಕೊಂಡು ಬಂದಿದ್ದಕ್ಕೆ ನಾವು ಒಪ್ಕೊಂಡಿರೋದಷ್ಟೇ, ಮೂರನೇ ರಾಷ್ಟ್ರದ ಪಾತ್ರ ಇಲ್ಲ ಅಂತ ಮೋದಿ ಟ್ರಂಪ್ಗೆ ಫೋನ್ ಕಾಲ್ನಲ್ಲಿ ನೇರವಾಗಿ ಹೇಳಿದ್ರು ಅನ್ನೋದನ್ನ ಕೂಡ ಜೈಶಂಕರ್ ಹೇಳಿದ್ರು. ವಿದೇಶಾಂಗ ಇಲಾಖೆಯ ಕಂಪ್ಲೀಟ್ ಟ್ರಾನ್ಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ರು ಆ ಕಾಲಲ್ಲಿ ಏನಾಯ್ತು ಅಂತ. ಅದರಲ್ಲೂ ಕೂಡ ಮೀಡಿಯಾ ಬ್ರೀಫಿಂಗ್ ನಲ್ಲಿ ಆ ವಿಚಾರ ಇತ್ತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಜೊತೆಗೆ ಸ್ನೇಹಿತರೆ, ಮೋದಿ ಕೆನಡಾಗೆ G7 ಶೃಂಗಸಭೆಗೆ ಭೇಟಿ ಕೊಟ್ಟಿದ್ದ ಟೈಮ್ನಲ್ಲಿ ಟ್ರಂಪ್ ಮತ್ತು ಮೋದಿ ಭೇಟಿ ಆಗಲಿಲ್ಲ. ಇರಾನ್ ಯುದ್ಧದ ಡೆವಲಪ್ಮೆಂಟ್ ಕಾರಣಕ್ಕಾಗಿ ಟ್ರಂಪ್ ವಾಪಸ್ ಅಮೆರಿಕಾಗೆ ಓಡಿ ಬಂದರು. ಹೀಗಾಗಿ ಟ್ರಂಪ್ ಮೋದಿಗೆ ನೀವೇ ಅಮೆರಿಕಕ್ಕೆ ಬಂದು ಹೋಗಿ ಹಾಗೆ ಹೋಗಬೇಕಾದ್ರೆ ಅಂತೇಳಿ ಆಹ್ವಾನ ಕೊಟ್ಟರು. ಆದರೆ ಮೋದಿ ನನಗೆ ಕ್ರೊಯೇಷಿಯಾಗೆ ಹೋಗ್ಲಿಕ್ಕಿದೆ, ಬರೋಕ್ಕಾಗಲ್ಲ ಅಂಥೇಳಿ ಹೋಗಿರಲಿಲ್ಲ. ಟ್ರಂಪ್ ಆಹ್ವಾನವನ್ನು ಅವಾಗ ತಿರಸ್ಕರಿಸಿದ್ರು. ಇಲ್ಲಿ ಮನಸ್ಸು ಮಾಡಿದರೆ ಕ್ರೊಯೇಷಿಯಾಗಿಂತ ಅಮೆರಿಕ ಕಮ್ಮಿ ಮಹತ್ವದ ರಾಷ್ಟ್ರ ಏನಲ್ಲ, ಅಮೆರಿಕ ಇಂಪಾರ್ಟೆಂಟೇ ಅಲ್ವಾ. ಸೊ ಏನೋ ಒಂದು ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಕೆಲ ಗಂಟೆಗಳ ಕಾಲ ಆದರೂ ಕೂಡ ಒಂದು ಮೀಟಿಂಗ್ ನಡೆಸಿ ಹೋಗ್ಬೋದಾಗಿತ್ತು. ಆದರೂ ಕೂಡ ಅದನ್ನು ಮಾಡಲಿಲ್ಲ. ಟ್ರಂಪ್ ಆತಿಥ್ಯವನ್ನು ನಿರಾಕರಿಸಲಾಗಿತ್ತು ಅವತ್ತು. ಯಾಕಂದರೆ ಟ್ರಂಪ್ ಕರೆದ ಟೈಮ್ನಲ್ಲಿ, ಮೋದಿಯನ್ನು ಬನ್ನಿ ಅಂತ ಕರೆದ ಟೈಮ್ನಲ್ಲಿ, ಆಗ ಪಾಕ್ನ ಈ ಮುಲ್ಲಾ ಜನರಲ್ ಖ್ಯಾತಿಯ ಆಸಾಯಿಮ್ ಮುನೀರಾ ಅಲ್ಲಿದ್ದ, ಅಮೆರಿಕದಲ್ಲಿದ್ದ. ಟ್ರಂಪ್ ಸ್ಕೀಮ್ ಇರ್ಬೋದಾ ಮೋದಿಯನ್ನು ಕರೆಯೋದು, ಮುನೀರನ್ನು ಕರೆಯೋದು, ವೈಟ್ ಹೌಸಿಂದ ಇಬ್ಬರ ಜೊತೆ ಹೊರಗೆ ಬಂದು ಮಾತಾಡ್ತಾ ಆಚೆ ಬಂದುಬಿಡೋದು, ಫೋಟೋ ಹೊಡೆಸಿ ಹಾಕ್ಬಿಡೋದು, ಇಬ್ಬರನ್ನ ಒಟ್ಟಿಗೆ ನಿಲ್ಸಿದ್ದೀನಿ ನಾನು ಒಂದೇ ಫ್ರೇಮಲ್ಲಿ ತಂದಿದ್ದೀನಿ ನೋಡಿ ಅಂತ ಹೇಳಿ ಹಾಕೋದು. ಟ್ರಂಪ್ಗೆ ಸಿಕ್ಕಾಪಟ್ಟೆ ಪ್ಲಸ್ ಪಾಯಿಂಟ್ ಬರ್ತಿತ್ತು, ನ್ಯೂಸ್ ಐಟಮ್ ಆಗ್ತಿತ್ತು. ಮುನೀರ್ಗೂ ಸಿಕ್ಕಾಪಟ್ಟೆ ಬಿಲ್ಡಪ್ ಸಿಗ್ತಿತ್ತು, ಹೆಂಗೆ ಮುನೀರ್ ಲೆವೆಲ್ ಅಂತ ಹೇಳಿ. ಆದರೆ ಭಾರತ ಮತ್ತು ಭಾರತದ ಪ್ರಧಾನಿಯ ಘನತೆಗೆ ಎಷ್ಟು ಪೆಟ್ಟು ಬೀಳ್ತಾ ಇತ್ತು ಹಾಗೇನಾದರೂ ಆಗಿದ್ರೆ. ಹಾಗಾಗಿ ಆ ಕಾರಣಕ್ಕಾಗಿಯೇ PM ಅಲ್ಲಿಗೆ ಹೋಗಲಿಲ್ಲ, ಟ್ರಂಪ್ ಆಹ್ವಾನವನ್ನು ನಿರಾಕರಿಸಿದ್ರು ಅಂತ ಹೇಳಲಾಗ್ತಿದೆ. ಹೀಗಾಗಿ ಈ ಕಾಲ್ಸ್ ಒಂದು ವೇಳೆ ಬಂದಿದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ನಡುವೆ ಬಂದಿರಬೇಕು. ಹಾಗಂತ ಇದರ ಬಗ್ಗೆ ಭಾರತ ಆಗಲಿ ಅಮೆರಿಕವಾಗಲಿ ಅಫಿಷಿಯಲ್ ಆಗಿ ಏನೂ ಹೇಳಲಿಲ್ಲ. ಆದರೆ ಟ್ರಂಪ್ ಕಾಲ್ಸನ್ನು ಮೋದಿ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅನೇಕ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಪ್ರತಿಷ್ಠಿತ ಯುರೋಪಿಯನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಕೆಲ ದಿನಗಳ ಹಿಂದೆ ಆಗಸ್ಟ್ 24ನೇ ತಾರೀಕು ಜಪಾನ್ನ ನಿಕಾಯ್ ಏಷ್ಯಾ ಪತ್ರಿಕೆ ಕೂಡ ಇದೇ ರೀತಿ ರಿಪೋರ್ಟ್ ಮಾಡಿತ್ತು. ಕೇವಲ ಯುರೋಪಿಯನ್ ಮಾಧ್ಯಮಗಳು ಮಾತ್ರ ಅಲ್ಲ. ಈ ಜಪಾನ್ ಪತ್ರಿಕೆಯಲ್ಲಿ ಏನು ಹಾಕಿದ್ರು ಅಂದರೆ ಟ್ರಂಪ್ ಪ್ರಯತ್ನಕ್ಕೆ ಭಾರತ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿತ್ತು. ಟ್ರಂಪ್ ರೀಸೆಂಟ್ ಆಗಿ ಸುಮಾರು ಸಲ ಮೋದಿಗೆ ಕಾಲ್ ಮಾಡಿದ್ದಾರೆ, ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಭಾರತೀಯ ನಾಯಕರು PM ನರೇಂದ್ರ ಮೋದಿ ನಿರಂತರವಾಗಿ ಟ್ರಂಪ್ ಕಾಲ್ಸನ್ನು ರಿಜೆಕ್ಟ್ ಮಾಡ್ತಿದ್ದಾರೆ. ಇದು ಟ್ರಂಪ್ ಹತಾಶೆಗೆ ದೊಡ್ಡ ಕಾರಣ. ಇದರಿಂದ ಎರಡು ದೇಶಗಳ ಮಧ್ಯೆ ಸೀರಿಯಸ್ ಮತ್ತು ಸಡನ್ ಉದ್ವಿಗ್ನತೆ ಆಗಿದೆ. ಕದನ ವಿರಾಮ ಅನ್ನೋ ಸೆನ್ಸಿಟಿವ್ ವಿಚಾರವನ್ನು ಟ್ರಂಪ್ ಪದೇ ಪದೇ ಹೇಳ್ತಿರೋದು, ಭಾರತ ರಿಜೆಕ್ಟ್ ಮಾಡ್ತಿದ್ರು ಮತ್ತೆ ಅದನ್ನು ರಿಪೀಟ್ ಮಾಡ್ತಿರೋದು ಭಾರತದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಚೀನಾ ದೃಷ್ಟಿಯಲ್ಲಿ ನೋಡಿದ್ರೆ ಇವರಿಬ್ಬರ ಜಗಳ ಗ್ಲೋಬಲ್ ಸೆಕ್ಯೂರಿಟಿಗೆ ಥ್ರೆಟ್ ಅಂತ ನಿಕಾಯ್ ಏಷ್ಯಾ ಬರೆದಿತ್ತು. ಅಂದ್ರೆ ಇವರಿಬ್ರು ಒಟ್ಟಾಗಿದ್ರೆ ಜಗತ್ ಚೆನ್ನಾಗಿರುತ್ತೆ, ಚೀನಾ ಮಣಿಸಬಹುದು. ಆದರೆ ಟ್ರಂಪ್ ಮತ್ತು ಭಾರತದ ನಡುವೆ ಸಂಬಂಧ ಸರಿ ಆಗ್ತಿಲ್ಲ ಅಂತ ಪತ್ರಿಕೆ ಹೇಳಿತ್ತು. ಈಗ ಜರ್ಮನ್ ಪತ್ರಿಕೆ ಈ ರೀತಿ ರಿಪೋರ್ಟ್ ಕೊಟ್ಟಿದೆ. ಹಾಗಿದ್ರೆ ಭಾರತ ಅಮೆರಿಕ ಸಂಬಂಧ ಏನಾಗುತ್ತೆ ಸ್ನೇಹಿತರೆ? ಇಂಥ ಒಂದು ಚರ್ಚೆ ಈಗ ಇಡೀ ಜಗತ್ತಲ್ಲೇ ನಡೀತಾ ಇದೆ. ಯಾಕಂದ್ರೆ ಈ ಎರಡೂ ದೇಶಗಳ ಸಂಬಂಧ ಈಗ ಕಳೆದ 3 ದಶಕದಲ್ಲೇ ಪಾತಾಳ ಕುಸಿತಾ ಇದೆ. ಭಾರತ ಅಣು ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಅಮೆರಿಕ ಆಗ ಭಾರತ ವಿರೋಧಿ ನಿಲುವನ್ನು ತೋರಿಸಿತ್ತು. ಅದನ್ನು ಬಿಟ್ಟರೆ ಅದಾದ್ಮೇಲಿಂದ ನಿರಂತರವಾಗಿ ಭಾರತವನ್ನ ಭವಿಷ್ಯದ ಪಾರ್ಟ್ನರ್ ಅಂತಲೇ ಟ್ರೀಟ್ ಮಾಡ್ತಾ ಬಂದಿತ್ತು. ಕಳೆದ 30 ವರ್ಷಗಳಿಂದ ಅಮೆರಿಕದಲ್ಲಿ ಡೆಮೊಕ್ರಾಟ್ಸ್ ರಿಪಬ್ಲಿಕನ್ಸ್ ಎರಡೂ ರೀತಿಯ ಸರ್ಕಾರಗಳಿದ್ದಾಗಲೂ ಎಲ್ಲ ರೀತಿಯ ಅಧ್ಯಕ್ಷರು ಇದೇ ಪ್ರಯತ್ನವನ್ನು ಪಟ್ಟಿದ್ರು. ಸಾಲು ಒಪ್ಪಂದಗಳನ್ನು ಮಾಡ್ಕೊಳ್ತಾ ಬಂದಿದ್ರು. ನಮ್ಮ ವಸ್ತುಗಳಿಗೆ ಅಮೆರಿಕದ ಮಾರ್ಕೆಟನ್ನು ಕೂಡ ಓಪನ್ ಮಾಡಿದ್ರು. ಅಣು ಒಪ್ಪಂದ ಆಗಿತ್ತು, ಡ್ರೋನ್ ಸೇರಿ ಹಲವು ಆಯುಧಗಳನ್ನು ಕೂಡ ನಮಗೆ ಅವರು ಓಪನ್ ಮಾಡಿದ್ರು. ನಾವು ಪರ್ಚೇಸ್ ಕೂಡ ಮಾಡಿ ಅವರಿಗೆ ಬಿಸ್ನೆಸ್ ಕೊಟ್ಟಿದ್ವಿ. ಆದರೆ ಟ್ರಂಪ್ ಟ್ಯಾರಿಫ್ ಹುಚ್ಚಾಟದಿಂದ ಇದೆಲ್ಲ ಹಾಳಾಗಿ ಹೋಗ್ತಾ ಇದೆ. 25% ಟ್ಯಾರಿಫ್ ಅಂತ ಮೊದಲು ಹೇಳಿದ್ದ ಅಮೆರಿಕ ಆಗಸ್ಟ್ 27ನೇ ತಾರೀಕು 50% ಟ್ಯಾರಿಫ್ ಅಂತ ಘೋಷಿಸಿದ್ದಾರೆ. ರಷ್ಯಾ ಯುದ್ಧದ ನೆಪ ಕೊಟ್ಟು ನೀವು ರಷ್ಯಾ ಹತ್ರ ತೈಲ ತಗೊಳ್ತೀರಾ, ರಷ್ಯಾಗೆ ದುಡ್ಡು ಹೋಗುತ್ತೆ, ದುಡ್ಡನ್ನು ಯುದ್ಧಕ್ಕೆ ಬಳಸ್ತಾರೆ, ನಾನು ಶಾಂತಿ ಒಪ್ಪಂದ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಯುಕ್ರೇನ್ನಲ್ಲಿ ಆಗ್ತಾ ಇಲ್ಲ, ಪುಟಿನ್ಗೆ ಹಿಸ್ಕಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಹಿಸ್ಕೋಬೇಕು ಅಂತ ಹೇಳಿ ಭಾರತಕ್ಕೆ ಜೀವ ಹಿಸ್ಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಕತ್ತಿಸ್ಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಟ್ರಂಪ್. ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಭಾರತ ಕೂಡ ಅಮೆರಿಕದ ಈ ಎಲ್ಲ ನಾಟಕಗಳಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ.
ಮೊದಲಿನ ಹಾಗೆ ಹೋದ್ರೆ ಹೋಗ್ಲಿ ಬಿಡಿ, ನಾವೇ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೂ ಭಾರತ ಇಲ್ಲ. ವ್ಯಾಪಾರಿ ಮಾತುಕತೆಯಲ್ಲಿ ಕಠಿಣ ನಿಲುವನ್ನ ಭಾರತ ತೋರ್ತಾ ಇದೆ. ಮೋದಿ ಕೂಡ ಪ್ರತಿ ಭಾಷಣದಲ್ಲೂ ಓಪನ್ ಆಗಿ ಹೇಳ್ತಿದ್ದಾರೆ, ಯಾವುದೇ ಬೆಲೆ ತೆರೋಕ್ಕೂ ನಾವು ಸಿದ್ಧ, ಬಗ್ಗಲ್ಲ, ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನು ನಾವು ರಾಜಿ ಮಾಡ್ಕೊಳ್ಳಲ್ಲ ಅನ್ನೋ ಉತ್ತರವನ್ನ ಕೊಡ್ತಿದ್ದಾರೆ. ಸೊ ಇದರಿಂದ ಭಾರತದ ಕೈಗಾರಿಕೆಗಳಿಗೆ, ವಸ್ತುಗಳಿಗೆ ಈಗ ಅಮೆರಿಕದೊಂದಿಗಿನ ವ್ಯಾಪಾರಕ್ಕೆ ಟ್ಯಾರಿಫ್ನ ಹೊಡ್ತಾ ಬೀಳುತ್ತೆ. ಹಾಗಂತಿದ್ದು ಭಾರತಕ್ಕೆ ಮಾತ್ರ ಸಮಸ್ಯೆ ಅಲ್ಲ. ಟ್ರಂಪ್ ಟ್ಯಾರಿಫ್ ಬಾಣ ಬಿಡ್ತಾ ಇದ್ದ ಹಾಗೆ ಭಾರತ ಕೂಡ ಅಮೆರಿಕ ವಿರುದ್ಧ ಕೆಲ ಹೆಜ್ಜೆಗಳನ್ನ ಇಡ್ತಿದೆ, ಸ್ಟ್ರಾಟಜಿಕ್ ಮೂವ್ಸ್ ಮಾಡ್ತಾ ಇದೆ. ಎಲ್ಲಿ ಹಿಡ್ಕೊಂಡ್ರೆ ಟ್ರಂಪ್ಗೆ ನೋವಾಗತ್ತೆ ಅನ್ನೋದನ್ನ ಭಾರತ ಅಧ್ಯಯನ ಮಾಡಿ ಅದನ್ನು ಮಾಡ್ತಾ ಇದೆ. ರಷ್ಯಾ ಜೊತೆ ಸಂಬಂಧ ಬೇಡ ಅಂತ ಟ್ರಂಪ್ ಹೇಳಿದ್ರೆ, ಯಾಕೆ? ನಾವು ರಷ್ಯಾ ಜೊತೆ ಸಂಬಂಧ ಅಲ್ಲ, ಮುಕ್ತ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ತೀವಿ, ರಷ್ಯಾ ಜೊತೆ ಸಂಬಂಧ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಇನ್ನೂ ವ್ಯಾಪಾರ ಮಾಡಕ್ಕೆ ಏನು ಹೆಜ್ಜೆ ಬೇಕು ಅದನ್ನ ಇಡ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಜೊತೆಗೆ RCEP, ಚೈನಾ ನೇತೃತ್ವದ ವ್ಯಾಪಾರಿ ಕೂಟ, ಅದಕ್ಕೂ ಸೇರೋಕೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕೊಡಿ ಅಂತ ಹೇಳಿ ಒಂದು ಸಮಿತಿಗೆ ಈಗ ಭಾರತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಬ್ರಿಕ್ಸ್ ರಾಷ್ಟ್ರಗಳೊಂದಿಗೆ ನಿರಂತರವಾಗಿ ಟಚ್ ಅಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚೀನಾ ಜೊತೆ ಸಂಬಂಧವನ್ನ ವೇಗವಾಗಿ 2 ರಾಷ್ಟ್ರಗಳು ಸರಿ ಮಾಡ್ಕೊಳ್ತಿದ್ದಾವೆ. ಚೀನಾಗೂ ಬೇಕು, ಭಾರತಕ್ಕೂ ಬೇಕು ಈ ಸಂಬಂಧವನ್ನು ಸರಿ ಮಾಡ್ಕೊಳ್ಳೋದು. 2 ರಾಷ್ಟ್ರಗಳು ಸಂಬಂಧ ಸರಿ ಮಾಡ್ಕೊಳ್ತಿದ್ದಾರೆ. ಇದರ ಪರಿಣಾಮ ಅಮೆರಿಕದ ಒಳಗೂ ಈಗ ಭಾರತದ ನಡೆ ಬಗ್ಗೆ ಆತಂಕ ಶುರುವಾಗಿದೆ. CNN ಅಂತ ಮಾಧ್ಯಮಗಳಂತೂ ಮೋದಿ ಚೀನಾಗೆ ಭೇಟಿ ಕೊಡ್ತಿರೋದ್ರಿಂದ ಅಮೆರಿಕಗೆ ಬಹಳ ಇದರಿಂದ ರಿಸ್ಕ್ ಇದೆ, ಅಮೆರಿಕ ಇಷ್ಟು ವರ್ಷ ಮಾಡಿದ ಪ್ರಯತ್ನ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಹಲುಬ್ತಾ ಇದ್ದಾರೆ. ಅಮೆರಿಕದ ಆರ್ಥಿಕ ತಜ್ಞರು ಕೂಡ ಅಪಾಯಕಾರಿ ಬೆಳವಣಿಗೆ ಇದು, ಅಮೆರಿಕ ಭಾರತ ಪಾರ್ಟ್ನರ್ಶಿಪ್ ಈಗ ಕಂಪ್ಲೀಟ್ ಹಾಳಾಗ್ತಿದೆ, ಟ್ರಂಪ್ರ ಡಿಪ್ಲೊಮಸಿ ಕಂಪ್ಲೀಟ್ ಫೇಲ್ಯೂರ್ ಆಗ್ತಿದೆ ಅಂತ ಹೇಳಿ ಬರಿತಾ ಇದ್ದಾರೆ. ಹೀಗಾಗಿದ್ದು ಮುಂದೆ ಯಾವ ಕಡೆ ಹೋಗುತ್ತೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗಿದೆ. ಸದ್ಯಕ್ಕಂತೂ ಅಮೆರಿಕ ಮತ್ತು ಭಾರತದ ನಡುವೆ ಉದ್ವಿಗ್ನತೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಘಟ್ಟಗಳಿವೆ, ಕ್ರೂಷಿಯಲ್ ಘಟ್ಟಗಳಿವೆ. ಕೆಲವೇ ವಾರಗಳಲ್ಲಿ ಮೋದಿ ಟ್ರಂಪ್ ಭೇಟಿಯಾಗೋ ಸಂದರ್ಭಗಳು ಬರಬಹುದು. ಈ ವರ್ಷ ಕ್ವಾಡ್ ಸಮ್ಮೇಳನ ಭಾರತದಲ್ಲಿ ನಡೆಯೋದ್ರಿಂದ ಇಲ್ಲಿಗೆ ಟ್ರಂಪ್ ಬರಬೇಕು. ಕ್ವಾಡ್ ಸಮ್ಮೇಳನಕ್ಕೆ ಡೇಟ್ ಫಿಕ್ಸ್ ಆಗಿಲ್ಲ, ಆದ್ರೆ ಇದು ಭಾರತದಲ್ಲಿ ನಡೆಯೋದ್ರಿಂದ ಟ್ರಂಪ್ ಇಲ್ಲಿಗೆ ನೇರವಾಗಿ ಭೇಟಿ ಕೊಡ್ತಾರಾ? ಇಷ್ಟೆಲ್ಲ ಸೀನ್ ಇರಬೇಕಾದ್ರೆ ಫೋನೇ ರಿಸೀವ್ ಮಾಡಿಲ್ಲ ಅನ್ನೋ ವರದಿಗಳು ಬರ್ತಿರೋ ಟೈಮ್ ನಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಹಾಗೆ ಮೋದಿ ಈ ಕ್ವಾಡ್ ಸಭೆಗೂ ಮುನ್ನ ಸೆಪ್ಟೆಂಬರ್ಗೆ ಅಮೆರಿಕಗೆ ಹೋಗೋ ಒಂದು ಲೆಕ್ಕಾಚಾರ ಕೂಡ ಇದೆ. ಅಮೆರಿಕ ಭೇಟಿಗೆ ಅಂತಲ್ಲ, ನ್ಯೂಯಾರ್ಕ್ ನಲ್ಲಿರೋ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸೋಕೆ. ಆಪರೇಷನ್ ಸಿಂಧೂರ್ ಸೇರಿದ ಹಾಗೆ ಅನೇಕ ವಿಚಾರಗಳನ್ನ ಭಾರತ ಜಗತ್ತಿಗೆ ಗಟ್ಟಿ ಧ್ವನಿಯಲ್ಲಿ ಮನವರಿಕೆ ಮಾಡಿಕೊಡೋಕೆ ಮೋದಿ ಅವರೇ ಅಮೆರಿಕಾಗೆ ಹೋಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಸೊ ಅಲ್ಲಿಗೆ ಹೋದಾಗ ಸಂಬಂಧ ಸ್ವಲ್ಪ ಚೆನ್ನಾಗಾದ್ರೆ ಟ್ರಂಪ್ರನ್ನ ಮೀಟ್ ಕೂಡ ಮಾಡಬಹುದು. ಆದ್ರೆ ಇದೇ ರೀತಿ ಮುಂದುವರೆದ್ರೆ ಅವಾಗಲೂ ಕೂಡ ವಿಶ್ವಸಂಸ್ಥೆಗೆ ಮಾತ್ರ ಹೋಗಿ ಹಂಗೆ ವಾಪಸ್ ಬರ್ತಾರ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಯಾಕಂದ್ರೆ ಯುಕ್ರೇನ್ ಯುದ್ಧ ಮಾಡಕ್ಕೆ ಅಮೆರಿಕ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ. ಅಮೆರಿಕದ ಹಣದಲ್ಲಿ ಬದುಕ್ತಿರೋ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರೇ ಟ್ರಂಪ್ ಮಾತಿಗೆ ಕಿಮ್ಮತ್ ಕೊಡ್ತಾ ಇಲ್ಲ. ಹೀಗಿರುವಾಗ ಭಾರತದಂತ ಬೃಹತ್ ರಾಷ್ಟ್ರ, ದೊಡ್ಡ ರಾಷ್ಟ್ರ, ಪ್ರಮುಖ ಪವರ್, ಓಕೆ ಗ್ಲೋಬಲ್ ಸೂಪರ್ ಪವರ್ ಅಲ್ಲ ಅಂದ್ರೂ ಕೂಡ ಒಂದು ರೀಜನಲ್ ಸೂಪರ್ ಪವರ್ ಭಾರತ. ನಾವು ತೀರಾ ಟ್ರಂಪ್ ನಮ್ಮನ್ನ ಭಾರತವನ್ನ ಒಳ್ಳೆ ಸಾಮಂತರ ತರ ಟ್ರೀಟ್ ಮಾಡಿದ್ರೆ ಭಾರತ ಒಪ್ಕೊಳ್ಳುತ್ತಾ? ಬಹಳ ಕಷ್ಟ, ಒಪ್ಪಲ್ಲ. ಭಾರತದಂತಹ ಯಾವುದೇ ದೊಡ್ಡ ರಾಷ್ಟ್ರ ಈ ರೀತಿಯೆಲ್ಲ ದಬ್ಬಾಳಿಕೆ, ದೂರ್ತ ವರ್ತನೆಯನ್ನ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಇನ್ನೊಂದು ಯಾವುದೋ ಒಂದು ರಾಷ್ಟ್ರದ ಪ್ರಭಾವ ನಮ್ಮ ಮೇಲೆ ಹೇರಕ್ ಬಂದ್ರೆ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಇದನ್ನ ಫಸ್ಟ್ ಟ್ರಂಪ್ ಅರ್ಥ ಮಾಡ್ಕೋಬೇಕು. ಗ್ಲೋಬಲ್ ಡಿಪ್ಲೊಮಸಿ ಅಂದ್ರೆ ಟ್ರಂಪ್ ಏನಂತ ಅನ್ಕೊಂಡಿದ್ದಾರೆ? ಟ್ರಂಪ್ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಹಲವಾರು ಚಟುವಟಿಕೆ ನಡೆಸ್ತಾ ಇದ್ರು ಅಂತ ಆರೋಪ ಇದೆಯಲ್ಲ, ಬೇರೆ ಬೇರೆಯವ್ರ ಜೊತೆ ಏನೇನು ದುಡ್ಡೆಲ್ಲ ಕೊಡ್ತಾ ಇದ್ರು ಕೆಲವರಿಗೆ ಅಂತೆಲ್ಲ, ಆತರ ಅಂತ ಅನ್ಕೊಂಡಿದಾರ ಟ್ರಂಪ್? ಸ್ವಲ್ಪ ಅವರು ಗ್ರೋ ಅಪ್ ಆಗಬೇಕು ಫಾರಿನ್ ರಿಲೇಷನ್ಸ್ ವಿಚಾರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸ್ನೇಹಿತರೆ. ಸೊ ನೀವು ಇನ್ನೂ ಕೂಡ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.